ಸಹೋದರ ಬಾಬು ಸಿ ಜೋಸೆಫ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಇಂತಹ ಆಘಾತಕಾರಿ ಸುದ್ದಿಯ ಸಂದರ್ಭದಲ್ಲಿ ನಿಮ್ಮನ್ನ ಸಂಪರ್ಕ ಮಾಡ್ತಾ ಇದೀವಿ. ಏನಾಯ್ತು ಅನ್ನೋದು ತಮಗೇನಾದ್ರೂ ಮಾಹಿತಿ ಲಭ್ಯ ಆಗಿದೆಯಾ ಸರ್? ನಾನು ಅಬ್ರಾಡ್ ಅಲ್ಲಿ ಇದ್ದೀನಿ, ಬರ್ತಾ ಇದ್ದೀನಿ. ನನಗೆ ಗೊತ್ತಿರೋ ವಿಷಯ, 3 ದಿವಸದಿಂದ ಇನ್ಕಮ್ ಟ್ಯಾಕ್ಸ್ ಇದು ಮಾಡ್ತಾ ಇದ್ರು, ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು, ಕರ್ಸ್ಕೊಂಡಿದ್ರು. ಅದು ಏನ್ ಕೇಳಿದ್ರೋ ಮಾಡಿದ್ರೋ ಗೊತ್ತಿಲ್ಲ. ಕೃಷ್ಣ ಪ್ರಸಾದ್ ಅಂತ ಅಡಿಷನಲ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್, ಕೇರಳ ಇಂದ ಬಂದಿರೋ ರೇಡ್ ಪಾರ್ಟಿ ಅದು. ಅದೇನ್ ಯಾವ ಸಂದರ್ಭದಲ್ಲಿ ಈ ಕೆಲಸ ಮಾಡಿದಾರೆ ಅಂತ ಗೊತ್ತಾಗ್ಲಿಲ್ಲ. ಇತ್ತೀಚೆಗೆ ನಿಮ್ಮ ಬರ್ತ್ಡೇ ಪಾರ್ಟಿನಲ್ಲೂ ಕೂಡ ಅವ್ರು ಭಾಗಿಯಾಗಿದ್ರು ಅಂತ ಕೇಳ್ಪಟ್ಟೆ ಸರ್. ಹೌದು, ಬಂದಿದ್ರು. ನಾನು ಜನವರಿ 8ನೇ ತಾರೀಕು ನನ್ನ ಬರ್ತ್ಡೇ ನನ್ನ ಜೊತೆಗಿದ್ರು. ಏನಾದ್ರು ಬಿಸ್ನೆಸ್ ರಿಲೇಟೆಡ್ ಏನಾದ್ರು ಸಮಸ್ಯೆಗಳೇನಾದ್ರು? ಏನು ತೊಂದರೆ ಇರಲಿಲ್ಲ. ನನ್ನ ಹತ್ರ ಮಾತಾಡಿದೆಲ್ಲ ಬರೀ ಇನ್ಕಮ್ ಟ್ಯಾಕ್ಸ್. ಈ ಒಂದ್ ತಿಂಗಳಿಂದ ಮಾತಾಡಿರೋದೆಲ್ಲ ಇನ್ಕಮ್ ಟ್ಯಾಕ್ಸ್ ವಿಷಯಗಳ. ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಇಂದ ಪ್ರಾಬ್ಲಮ್ ಆಗ್ತಾ ಇದೆ, ರೇಟ್ ನಿಂದ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಅಂತಾನೆ ಹೇಳಿದ್ರು. ನ್ಯಾಯವಾಗಿ ಬಿಸ್ನೆಸ್ ಮಾಡಕ್ ಬಿಡಲ್ಲ, ಏನ್ ಮಾಡ್ಲಿ ಅಂತ ಹೇಳಿದ್ರು. ಅಂದ್ರೆ ಒತ್ತಡಕ್ಕೊಳಗಾಗಿದ್ರು ಅಂತ ಹೇಳ್ತೀರಿ? ಸಿಕ್ಕಾಪಟ್ಟೆ ಒತ್ತಡ, ಡೆಫಿನೆಟ್ಲಿ ಒತ್ತಡ. ಇನ್ಕಮ್ ಟ್ಯಾಕ್ಸ್ ಟೀಮ್ ಇಂದ ಒತ್ತಡ ಆಗಿದೆ ಅವ್ರಿಗೆ. ಡೆಫಿನೆಟ್ಲಿ ದಟ್ ಓನ್ಲಿ. ಅದೇ, ಅವ್ರಿಗೆ ಸಾಲ ಇರ್ಲಿಲ್ಲ, ಅವ್ರಿಗೆ ಬೇರೆ ಏನ್ ತೊಂದರೆಗಳು ನಾನು ನೋಡಿಲ್ಲ. ಈ ತರ ಮಾಡ್ಕೋಬೇಕಾದ್ರೆ ಯಾರೋ ಒಬ್ಬರ ರೀಸನ್ ಅಂದ್ರೆ ಇವರೇ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೊಣೆ ಅದಕ್ಕೆ. ನಿಮ್ಮ ಹತ್ರ ಈ 1-2-3 ದಿನಗಳ ಹಿಂದೆ ಏನಾದ್ರು ಮಾತುಕತೆ ಆಗಿದ್ಯಾ ಸರ್ ನಿಮ್ಗೂ ಅವ್ರಿಗೂ? ಆಗಿದೆ. ರಾಯ್ ಅವ್ರಿಗ? ರಾಯ್ ಅವ್ರ ಜೊತೆ ಏನಾದ್ರು ಮಾತನಾಡಿದ್ರೆ ಸರ್? ಮಾತಾಡಿದ್ದೀನಿ, ಡೈಲಿ ಟಚ್ ಅಲ್ಲಿ ಇದ್ದೆ ನಾನು. ಓಕೆ, ಇವತ್ತು ಅಥವಾ ನಿನ್ನೆ ಏನಾದ್ರು ಮಾತುಕತೆ ಆಗಿತ್ತೆ ಸರ್? ಇವತ್ತು ಮಾತಾಡಿದಾರೆ, ನಂಗೆ 11 ಗಂಟೆಗೆ ಮಾತಾಡಿದ್ದಾರೆ. ಬೆಳಗ್ಗೆ 11 ಗಂಟೆ ಮಾತಾಡಿದ್ದಾರೆ. ನಾನು ಪುಕೆಟ್ ಅಲ್ಲಿ ಇದ್ದೀನಿ. ನಾನು ಕೇಳಿದ್ರು ಯಾವಾಗ ಬರ್ತೀಯಾ ನೀನು ಅಂದ್ರೆ, ನಾನು ನಾಳೆ ಸಂಜೆ ಬರ್ತೀನಿ, ಡೈರೆಕ್ಟ್ ಅಲ್ಲೇ ಬಂದು ಸಿಗ್ತೀನಿ ಅಂತ ಹೇಳಿದ್ದೀನಿ ಅವ್ರಿಗೆ. ಓಕೆ, ನಾನು ಮದುವೆ ಅಟೆಂಡ್ ಮಾಡಕ್ ಬಂದಿದ್ದೀನಿ ಇಲ್ಲಿ ಪುಕೆಟ್. ಅಂದ್ರೆ ಕಾನ್ವರ್ಸೇಷನ್ ಬಹಳ ನಾರ್ಮಲ್ ಆಗಿತ್ತು ಸರ್? ಅವ್ರ ವಾಯ್ಸ್ ನಾರ್ಮಲ್ ಆಗಿತ್ತು. ಇವತ್ತು ಮಾತಾಡೋದ್ರಲ್ಲಿ ನಾರ್ಮಲ್ ಆಗಿತ್ತು. ಅದು ಏನ್ ಮಾಡ್ಕೊಂಡ್ರೋ ಗೊತ್ತಿಲ್ಲ, ಏನ್ ವಿಷಯ ಕೊನೆಗೆ ಮಧ್ಯಾಹ್ನದ ಮೇಲೆ ಏನಾಯ್ತು ಅಂತ ನಮಗ್ ಗೊತ್ತಿಲ್ಲ. ಈ ಕೇರಳ ಐಟಿ ಅಧಿಕಾರಿಗಳ ರೇಡ್ ಸರ್, ಅಂದ್ರೆ ಏನಕ್ಕೆ, ಏನಾದ್ರು ಕೇಸ್ ಆಗಿತ್ತ ಸರ್? ಏನ್ ಮಾಹಿತಿ ಇದೆ ತಮ್ಗೆ? ಇಲ್ಲ ಮಾಹಿತಿ ಅಂದ್ರೆ, ಅವರು ಇನ್ವೆಸ್ಟಿಗೇಷನ್ ಅಂತ ಹೇಳಿ ಬಂದ್ರು. ಡಿಸೆಂಬರ್ 3ನೇ ತಾರೀಕು ಬಂದು 6ನೇ ತಾರೀಕು ಹೊರಟ್ರು. ತಿರ್ಗಾ ನಿನ್ನೆ 28ನೇ ತಾರೀಕು ಬಂದಿದ್ದಾರೆ. 28, 29, ಇವತ್ತು 30. ಇವತ್ತು 3ನೇ ದಿವಸ. ಅವರು ಒಂದ್ಸಲ ಡಿಸೆಂಬರ್ ನಲ್ಲಿ ಬಂದು ಹೋಗಿದ್ದಾರೆ. ಓಕೆ, ಇದೇ ಟೀಮು ತಿರ್ಗಾ ಬಂದಿದ್ದಾರೆ ಈಗ. ಓಕೆ, ಈಗ ಇದು ಆಗಿದೆ, ಆಗ್ಬಾರ್ದ ಡೆತ್ ಆಗೋಗಿದೆ. ನಿಜ 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 ಸರ್. ಲಾಸ್ಟ್ ಟೈಮ್ ಬಂದು ರೇಡ್ ಮಾಡಿ ಹೋದಾಗ ಆಗೇನ್ ಡಾಕ್ಯುಮೆಂಟ್ ಸಬ್ಮಿಷನ್ ಅದೆಲ್ಲ ಆಗ ಹೋಗಿರ್ಲಿಲ್ವಾ? ಕ್ಲಿಯರ್ ಆಗಿರ್ಲಿಲ್ಲ? ಅದೆಲ್ಲ ಆಗಿದೆ. ಅವ್ರನ್ನೆಲ್ಲ ಹೋಗಿ ಭೇಟಿ ಮಾಡಿದ್ದಾರೆ. ಕೇರಳ ಅಲ್ಲಿ ಹೋಗಿ ಭೇಟಿ ಮಾಡಿದ್ದಾರೆ. ಅವ್ರ ಆಫೀಸ್ಗೂ ಹೋಗಿದ್ದಾರೆ. ಆಮೇಲೆ ಇವರೇ ಫಿಕ್ಸ್ ಮಾಡಿರೋ ಡೇಟ್, ಇನ್ಕಮ್ ಟ್ಯಾಕ್ಸ್ ಅವ್ರು 28ನೇ ತಾರೀಕು ಬರ್ತೀನಿ ಅಂತ ಹೇಳಿನೇ ಬಂದಿರೋದು. ಓಕೆ, ಅಂದ್ರೆ ಮೊದಲೇ ಮಾಹಿತಿ ಇತ್ತು ಬರ್ತಾರೆ ಅಂತ ಹೇಳಿ? ಬರ್ತಾರೆ ಅಂತ ಮಾಹಿತಿ ಇತ್ತು. ಓಕೆ, ಅಂದ್ರೆ ಕಂಪನಿದು ಏನು ಡೀಟೇಲ್ಸ್ ಸರ್? ಅಂದ್ರೆ ಹಲವು ಉದ್ಯಮಗಳನ್ನ ಮಾಡ್ತಾ ಇದ್ರು ಅವರು. ಯಾವ ಉದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಪರ್ಟಿಕ್ಯುಲರ್ ಆಗಿ ಟಾರ್ಗೆಟ್ ಆಗಿತ್ತು ಅಂತ ಹೇಳಿ? ಇದು ಮೋಸ್ಟ್ಲಿ ರಿಯಲ್ ಎಸ್ಟೇಟೇ ಇರಬೇಕು ಅನ್ಸುತ್ತೆ. ರಿಯಲ್ ಎಸ್ಟೇಟ್. ಇವತ್ತು ಕಾಲ್ ಮಾಡಿದಂತ ಟೈಮ್ ನಲ್ಲಿ ಏನಾದ್ರು ಇದೇ ರೇಟ್ ಬಗ್ಗೆ ತಮ್ಮ ಹತ್ರ ಹೇಳಿದ್ರ ಸರ್? ಹಿಂಗೆ ಕಂಟಿನ್ಯೂ ಆಗಿದೆ ಅಂತ ಹೇಳಿ? ಅದೇ, ಇವತ್ತು ಬರ್ತಾ ಇದಾರೆ ಅಂತ ಹೇಳಿದ್ರು ನನಗೆ. ಇವತ್ತು ಬರ್ತಾ ಇದಾರೆ, ಇನ್ನೂ ಬಂದಿಲ್ಲ. ಎಷ್ಟೊತ್ತಿಗೆ ಬರ್ತಾರೆ ಅಂತ ಗೊತ್ತಿಲ್ಲ. ಇಲ್ಲೇ ಇದ್ದೀನಿ, ವೇಟ್ ಮಾಡ್ತಾ ಇದ್ದೀನಿ ಅಂದ್ರು. ಅಂದ್ರೆ ಬೆಳಗ್ಗೆ 11 ಗಂಟೆ ನಿಮಗೆ ಕಾಲ್ ಮಾಡಿದಾಗ್ಲೇ ಅವ್ರ ಕಚೇರಿನಲ್ಲಿ ಇದ್ರು? ಇದ್ರು. ಓಕೆ, 11 ಗಂಟೆ ಅಷ್ಟೊತ್ತಿಗೆ ಅಧಿಕಾರಿಗಳು ಬಂದಿರ್ಲಿಲ್ಲ ಹಂಗಿದ್ರೆ? ಹಂಗೆ 11 ಗಂಟೆಗೆ ಬಂದಿರ್ಲಿಲ್ಲ ಅನ್ಸುತ್ತೆ ನನಗೆ. ಮಾತನ್ನ ಕರೆಕ್ಟ್ 10:30, 11 ಗಂಟೆ ಒಳಗೆ ಅನ್ಸುತ್ತೆ. ಅಂದ್ರೆ ಅಧಿಕಾರಿಗಳ ಮೇಲೆ ಪರ್ಟಿಕ್ಯುಲರ್ ಆಗಿ ಯಾರ ಮೇಲಾದ್ರೂ ತಮ್ಗೆ ಅನುಮಾನ ಇದೆಯಾ ಸರ್, ಅಥವಾ ರೇಡ್ ನಿಂದಾನೇ ಹಿಂಗಾಗಿದೆ? ಕೃಷ್ಣ ಪ್ರಸಾದ್ ಹೇಳಿದ್ನಲ್ಲ, ಅಡಿಷನಲ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಕೃಷ್ಣ ಪ್ರಸಾದ್. ಅಡಿಷನಲ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಕೃಷ್ಣ ಪ್ರಸಾದ್, ಕೇರಳದ ಅಧಿಕಾರಿ. ಓಕೆ, ಅವ್ರ ಮೇಲೆ ಅನುಮಾನ ಇದೆ ನನಗೆ. ಅವ್ರು ಏನ್ ಕೇಳಿದ್ರು, ಏನ್ ಮಾಡಿದ್ರು ಅಂತ ನಂಗೆ ಗೊತ್ತಿಲ್ಲ. ಅಂದ್ರೆ ಡಿಸೆಂಬರ್ ನಲ್ಲಿ ರೇಡ್ ಮಾಡಿದಂತ ಟೈಮ್ ನಲ್ಲಿ ಆಗೇನ್ ಡಾಕ್ಯುಮೆಂಟ್ ಕೇಳಿದ್ರು ಸರ್? ಅವಾಗ ಹಿಂಗೆ ತುಂಬಾ ಪ್ರಶ್ನೆಗಳನ್ನ ಕೇಳಿದ್ರು, ಹಿಂಗ್ ಮಾಡಿದ್ರು ಅಂತ ಏನಾದ್ರು ಹೇಳ್ಕೊಂಡಿದ್ರು? ಅವಾಗ ರಾಯ್ ಅವರು ಇರ್ಲಿಲ್ಲ. ರಾಯ್ ಅವರು ದುಬೈಲಿ ಇದ್ರು ಆ ಟೈಮಲ್ಲಿ. ಓಕೆ, ಈಗ ಬಂದ ಮೇಲೆ ಈಗ ರಾಯ್ನ ಪ್ರಶ್ನೆ ಮಾಡೋದಕ್ಕೆ 28ನೇ ತಾರೀಕು ಕರೆಸಿದ್ರು. ಓಕೆ, ಇಲ್ಲಿಗೆ ಬಂದಿದ್ರು ಅವರು. ಅಲ್ಲಿ ಆಗ್ಬಾರ್ದಾರ ಇದು ಡೆತ್ ಆಗಿದೆ. ನಾನು ಒಂದು ತಿಂಗಳ ಹಿಂದೆ ಏನ್ ಪ್ರೆಷರ್ ಅಂತ ಇದೇ ಇರಬೇಕು. ನನಗೆ ಬೇರೆ ಪ್ರೆಷರ್ ಯಾವ್ದು ನನ್ಗೆ ಹೇಳ್ಕೊಳ್ಳಿಲ್ಲ ಅವರು. ಇನ್ಕಮ್ ಟ್ಯಾಕ್ಸ್ ಪ್ರೆಷರ್ ಬಿಟ್ರೆ ಬೇರೆ ಯಾವ ಪ್ರೆಷರ್ ಹೇಳ್ಕೊಂಡಿಲ್ಲ ನಿಮ್ಮ ಹತ್ರ? ಹೇಳ್ಕೊಂಡಿಲ್ಲ. ಹೇಳ್ಕೊಂಡಿಲ್ಲ. ಅವ್ರಿಗೆ ಸಾಲ ಇಲ್ಲ, ನಂಗೆ ಗೊತ್ತು. ಸಾಲ ಇಲ್ಲ, ಆತರ ಏನು ಮಾಡ್ಕೊಂಡಿಲ್ಲ ಅವರು.
ಬೇರೆ ಟೆನ್ಷನ್ ಆಗೋದಕ್ಕೆ ಯಾವುದೇ ರೀಸನ್ ಇಲ್ಲ. ಇವತ್ತು ಹೇಳಿದ್ದಷ್ಟೇನೆ, ಇವತ್ತು ಬರ್ತಾರೆ, ನಾನು ಆಫೀಸ್ನಲ್ಲಿ ಇದ್ದೀನಿ, ಇನ್ನೂ ಬಂದಿಲ್ಲ ಅಂತ ಹೇಳಿದಷ್ಟು ನಿಮ್ಗೆ. ಬೇರೆ ಏನಾದ್ರು ಹೇಳಿದ್ರೆ ಸರ್? ಮಾತ್ರ ಬೇರೆ ಏನು ಹೇಳಲಿಲ್ಲ. ನನಗೆ ಕೇಳಿದ್ರು ಯಾವಾಗ ಬರ್ತೀಯಾ ಅಂತ, ನಾನು ನಾಳೆ 7 ಗಂಟೆಗೆ ಬೆಂಗಳೂರಲ್ಲಿ ಇರ್ತೀನಿ ಅಂತ ಹೇಳ್ದೆ. ಓಕೆ ಸರ್, ಏನಾಗಿರ್ಬೋದು ಅನ್ಸುತ್ತೆ ಸರ್ ಈಗ ಲೈಫಿನ ಬಗ್ಗೆ? ನಾನು ಒಂದು ತಿಂಗಳ ಹಿಂದಿದ್ದ ಅವ್ರ ಪಾಡ್ಕಾಸ್ಟ್ ನೋಡ್ತಾ ಇದ್ದೆ. ಸಾವು ಅಂದ್ರೆ ನನಗೆ ಭಯಾನೇ ಇಲ್ಲ, ಲೈಫಲ್ಲಿ ಯಾವತ್ತು ಪಾಸಿಟಿವ್ ಆಗಿರ್ಬೇಕು ಅನ್ನುವಂಥ ಸಜೆಷನ್ ನ ಎಮರ್ಜಿಂಗ್ ಉದ್ಯಮಿಗಳಿಗೆ ಅವ್ರು ಕೊಡ್ತಾ ಇದ್ರು ಸರ್. ಹಂಗಿದ್ದಂಥ ವ್ಯಕ್ತಿ ಇಂಥ ನಿರ್ಧಾರ ನಿಜಕ್ಕೂ ಶಾಕಿಂಗ್. ಇದನ್ನ ಕೇಳಬೇಕಾದ್ರೆ ಇನ್ಕಮ್ ಟ್ಯಾಕ್ಸ್ ಅವ್ರನ್ನೇ ಕೇಳಬೇಕು, ಏನ್ ಮಾಡಿದ್ರಿ ನೀವು ಅಂತ. ಅವ್ರನ್ನೇ ಕೇಳಬೇಕಾಗತ್ತೆ, ಬೇರೆ ಯಾರು ಇದಕ್ಕೆ ಹೊಣೆ ಅಲ್ಲ, ಅವರೇ ಹೊಣೆ. ಅಂದ್ರೆ ಆ 2-3 ಗಂಟೆಗಳ ವಿಚಾರಣೆ ಸಂದರ್ಭದಲ್ಲಿ ಏನಾಗಿದ್ಯೋ ಅದಷ್ಟೇ ರೀಸನ್ ಆತ್ಮಹತ್ಯೆಗೆ ಅಂತ ಹೇಳ್ತೀರಿ? 100% ಅದೇ ರೀಸನ್. ಇನ್ಕಮ್ ಟ್ಯಾಕ್ಸ್ ಅವರ ಪ್ರೆಷರ್ಗೆ ರೀಸನ್ ಇದು, ಏನು ಅಂತ ಗೊತ್ತಿಲ್ಲ. ನೀವು ಕೃಷ್ಣ ಪ್ರಸಾದ್ನ ಕೇಳಿದ್ರೆ ಗೊತ್ತಾಗುತ್ತೆ. ಸರ್, ಇದನ್ನ ಬಿಟ್ರೆ ಏನಾದ್ರು ಬೇರೆ ಥ್ರೆಟ್ ಕಾಲ್ಸ್ ಆ ತರದ್ದು ಏನಾದ್ರು ಯಾವತ್ತಾದ್ರೂ ಆಗಿದೆಯಾ? ಆತರ ಯಾವ್ದು ಇಲ್ಲ. ಅದೆಲ್ಲ ನನ್ನ ಹತ್ರ ಯಾವ್ದಿದ್ರು ಶೇರ್ ಮಾಡ್ಕೋತಾ ಇದ್ರು. ಆತರ ಯಾವ್ದು ಇಲ್ಲ, ಆದ್ರ ಯಾವ್ದು ಇಲ್ಲ, ಯಾವ್ದು ಇಲ್ಲ. 100% ಐ ನೋ ದಿಸ್. ಇಲ್ಲ. ಸುಮಾರು 2 ದಶಕಗಳಿಂದ ಬಿಸ್ನೆಸ್ ಫೀಲ್ಡ್ ನಲ್ಲಿ ಇದ್ದಾರೆ ಸರ್. ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಬೇಕು ಅಂದ್ರೆ ಇಟ್ ಇಸ್ ನಾಟ್ ಈಸಿ. ಎಷ್ಟೋ ಸವಾಲು, ಎಷ್ಟೋ ಫೇಲ್ಯೂರ್ ಗಳನ್ನ ನೋಡಿರ್ತಾರೆ. ಅದ್ ಯಾವ್ದಕ್ಕೂ ಕೂಡ ಹೆದರ್ಲಿಲ್ಲ ಸರ್. ಇದಕ್ಕೆ ಹೆಂಗ್ ಹೆದರ್ ಬಿಟ್ರು ಅಂತ ಹೇಳಿ ನಾನೊಂದು ಹೇಳ್ತೀನಿ. ಈ ದೇಶದಲ್ಲಿ 6% ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ, 4% ಬಂದು ಸ್ಯಾಲರಿಡ್ ಪೀಪಲ್, 2% ಬಿಸ್ನೆಸ್ ಪೀಪಲ್. ಈ 2% ಇನ್ಕಮ್ ಟ್ಯಾಕ್ಸ್ ಈ ತರ ತೊಂದರೆ ಕೊಟ್ರೆ ಎಲ್ರು ಹೋಗ್ತಾರ್ರಿ ಮೇಲಕ್ಕೆ. ಅದೇ ಹೇಳ್ತಾ ಇದ್ದಾನೆ. ಬಿಸ್ನೆಸ್ ಮಾಡೋರೆಲ್ಲ ಮೇಲಕ್ಕೆ ಹೋಗ್ತಾರೆ. ಅಂದ್ರೆ ಬಿಸ್ನೆಸ್ ಮಾಡೋರ್ಗೆ ವ್ಯವಸ್ಥೆನೇ ಪೂರಕವಾಗಿಲ್ಲ ಅಂತ ಹೇಳ್ತೀರಿ? ಇಲ್ಲ, ಡೆಫಿನೆಟ್ಲಿ ನೋ. ನೀವು ಈಗ ಆಲ್ರೆಡಿ ಹೊರಟಿದ್ದೀರಾ ಸರ್ ಅಲ್ಲಿಂದ? ನಾವು ಹೊರಟಿದ್ದೀನಿ. ಅವ್ರ ಮನೆಯವ್ರ ಜೊತೆ ಏನಾದ್ರು ಮಾತನಾಡಿದ್ರೆ ಸರ್? ಅವ್ರ ಫ್ಯಾಮಿಲಿ ಮಾತಾಡಿದೆ. ಅವರು ಬರ್ತಾ ಇದ್ದಾರೆ. 9:30 ಫ್ಲೈಟ್ ತಗೊಂಡಿದ್ದಾರೆ ದುಬೈಯಿಂದ. ಅವರು, ಅವ್ರ ಮಗಳು, ಅವರು 3:30 ಏರ್ಪೋರ್ಟ್ ಅಲ್ಲಿ ಇಳಿತಾರೆ. ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಬಾಡಿನೂ ನಮ್ಮ ಮನೆಗೆ ತರಿಸ್ಕೊತಾ ಇದ್ದಾನೆ. ಓಕೆ 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 ಓಕೆ. ಆಮೇಲೆ ಅವ್ರ ಲೈಸೆನ್ಸ್ ಗನ್ ಸರ್ ಎಷ್ಟು ಟೈಮ್ ಇಂದ ಇಟ್ಕೊಂಡಿದ್ರು ಅವರು? 2020 ವರ್ಷದಿಂದ ಇದೆ ಅವ್ರ ಹತ್ರ ಗನ್ನು. 20 ವರ್ಷದಿಂದ ಇದೆ? ಇದೆ. ಅಂದ್ರೆ ಯಾವ ಕಾರಣಕ್ಕೆ ಪಡ್ಕೊಂಡಿದ್ರು ಅನ್ನೋದೇನಾದ್ರು ಗೊತ್ತಿದ್ಯಾ ಸರ್ ತಮ್ಗೆ? ಪಡ್ಕೊಂಡಿದ್ದು ಅವಾಗ ರಿಯಲ್ ಎಸ್ಟೇಟ್ ಇರುವಾಗ ಪಡ್ಕೊಂಡಿದ್ದಾರೆ. ಅವರು ಇದೆ, ಅವ್ರ ಹತ್ರ ಇದೆ ಗನ್ನು. 20 years ಇಂದ ಇದೆ. ರಿಯಲ್ ಎಸ್ಟೇಟ್ ಉದ್ಯಮಿ ಅಂತಾನೆ ಪಡ್ಕೊಂಡಿದ್ರು. ಓಕೆ ಓಕೆ. ಈ ಇನ್ಕಮ್ ಟ್ಯಾಕ್ಸ್ ನ ವಿಚಾರವನ್ನ ನೀವು ಹೇಳಿದ್ರೆ 2% ಉದ್ಯಮಿಗಳು ಟ್ಯಾಕ್ಸ್ ಕಟ್ತಾರೆ, ಅವರಿಗೆ ಈ ರೀತಿ ಟಾರ್ಚರ್ ಮಾಡ್ತಾರೆ ಅಂತ ಹೇಳಿ, ಅದ್ರ ಬಗ್ಗೆ ನೀವಿಬ್ರು ಯಾವತ್ತಾದ್ರೂ ಚರ್ಚೆ ಮಾಡಿದ್ದೆಲ್ಲ ಇದೆಯಾ ಸರ್? ನಾವು ಮಾಡಿದ್ದೀನಿ. ನಾನು ನನ್ನ ಹತ್ರನೂ ಬಂದಿದ್ರು ಅವ್ರು. 27ನೇ ತಾರೀಕು ನಮ್ಮ ಮನೆಗೂ ಬಂದಿದ್ರು. ಓಕೆ, ಅಂದ್ರೆ ಇವ್ರ ಕೇಸ್ ವಿಚಾರವಾಗಿಯೇ? ಇವ್ರ ಕೇಸ್ ವಿಚಾರವಾಗಿ ನಮ್ಮ ಮನೆಗೂ ಬಂದಿದ್ರು. ಓಕೆ. 27ನೇ ತಾರೀಕು. ನಾನು 28ನೇ ತಾರೀಕು ನಾ ಅಲ್ಲಿಂದ ಹೊರಟೆ. ಬೆಂಗಳೂರಿಂದ ಮದುವೆ ಅಟೆಂಡ್ ಮಾಡಕ್ಕೆ ಪುಕ್ಕಟ್ಟಿಗೆ ಬಂದಿದ್ದೇನೆ. ಓಕೆ. ನಿಮ್ಮ ಹತ್ರ ಏನಾದ್ರು ಡಾಕ್ಯುಮೆಂಟ್ ಕೇಳಿದ್ರೆ ಸರ್? ಅಲ್ಲ, ನನ್ನ ಹತ್ರ ಏನಿದೆ ಅದೆಲ್ಲ ಕೊಟ್ಟಿದ್ದೀನಿ. ನಂದೇನಿಲ್ಲ ಆ ಥರ. ನನ್ನ ವೈಟ್ ಗೋಲ್ಡ್ ಬಿಸ್ನೆಸ್, ಒಂದು ಸ್ವಲ್ಪ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇದೆ, ಅದೆಲ್ಲ ಕೊಟ್ಟಿದೆ. ಅದೇನು ತೊಂದರೆ ಇಲ್ಲ. ಏನ್ ಪ್ರೆಷರ್ ಬಿತ್ತು ಅಂತ ನನಗೂ ಗೊತ್ತಿಲ್ಲ. ಓಕೆ. ಅಂದ್ರೆ ಅವರ ಬೇರೆ ಬೇರೆ ಬಿಸ್ನೆಸ್ ಗಳಲ್ಲಿ ಪರ್ಟಿಕ್ಯುಲರ್ ಆಗಿ ರಿಯಲ್ ಎಸ್ಟೇಟ್ ಮೇಲೆ ಆಗಿರಬಹುದು ಅನ್ನೋದು ನಿಮ್ಮ ಅನುಮಾನ? ಬೇರೆ ಏನಾದ್ರು ಅನುಮಾನ ಇದೆಯಾ ಸರ್? ಬೇರೆ ಯಾವ್ದಾದ್ರು ಬಿಸ್ನೆಸ್? ಬೇರೆ ಯಾವ ಬಿಸ್ನೆಸ್ ಇಲ್ಲ ರೀ ಅವ್ರದ್ದು. ಬೇರೆ ಇನ್ಕಮ್ ಟ್ಯಾಕ್ಸ್ ಬಿಟ್ರೆ ಬೇರೆ ಯಾವ್ದು ಅವ್ರು ಹೇಳ್ಕೊಂಡಿಲ್ಲ ನನಗೆ. ಅದು 1 ತಿಂಗಳಿಂದಾನೇ ಹೇಳ್ಕೊಂಡ್ ಬಂದ್ರು. ನಿಜ ನಿಜ ಸರ್. ಅಷ್ಟು ದೊಡ್ಡ ಉದ್ಯಮವನ್ನ ಕಟ್ತಾರೆ, 100 ಜನರಿಗೆ ಉದ್ಯೋಗ ಕೊಡ್ತಾರೆ. ಒಂದಿಡೀ ಫ್ಯಾಮಿಲಿನಲ್ಲಿ ಅವರು ಕೂಡ ಪ್ರಮುಖ ಪಿಲ್ಲರ್ ಆಗಿದ್ರು. ಮುಂದೇನು ಅನ್ನುವಂಥ ಪ್ರಶ್ನೆ ನಮಗೆ ಕಾಡ್ತಾ ಇದೆ ಅಂತ ಹೇಳಿ ಆಗ್ಲೇ ಅವ್ರ ಪರ ವಕೀಲರೊಬ್ರು ಮಾತನಾಡುವಂತ ಟೈಮಲ್ಲಿ ಹೇಳ್ತಾ ಇದ್ರು ಸರ್. ಹೌದು ಹೌದು. ರೈಟ್ ಸರ್, ರೈಟ್ ಸರ್. ಥ್ಯಾಂಕ್ ಯು ಬಾಬು ಸರ್ ಜೋಸೆಫ್ ಅವರೇ, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದು CJ ರಾಯ್ ಅವರ ಸಹೋದರ, ಅವರ ಒಡ ಹುಟ್ಟಿದ ಸಹೋದರ, ವೈಟ್ ಗೋಲ್ಡ್ ನ ಮುಖ್ಯಸ್ಥರಾಗಿರುವಂತಹ ಬಾಬು ಸಿ ಜೋಸೆಫ್ ಅವರ ಮಾತು. ನೇರವಾಗಿ ಅವ್ರು ಹೇಳ್ತಾ ಇರೋದು ಒಂದೇ ಮಾತು: ನನ್ನ ಹಾಗೆ ನನ್ನ ಸಹೋದರನ ಮಧ್ಯೆ ಒಳ್ಳೆಯ ಒಡನಾಟ ಆಯಿತು, ನಾವು ಎಲ್ಲ ವಿಚಾರವನ್ನ ಶೇರ್ ಮಾಡ್ಕೊಳ್ತಾ ಇದ್ವಿ, ಆತನಿಗೆ ಯಾವ ಸಮಸ್ಯೆಯೂ ಇರಲಿಲ್ಲ, ಯಾವುದೇ ರೀತಿಯಾದಂತಹ ವಿಚಾರಗಳನ್ನ ಆತ ಚರ್ಚೆ ಮಾಡಿರಲಿಲ್ಲ. ಆದರೆ ಕಳೆದ 1 ತಿಂಗಳಿನಿಂದ IT ರೇಡ್ನ ಬಗ್ಗೆ ಸತತವಾಗಿ ನಾವಿಬ್ರು ಚರ್ಚೆ ಮಾಡಿದ್ದೀವಿ.
ನ್ಯಾಯವಾಗಿ ಬಿಸ್ನೆಸ್ ಮಾಡೋಕೆ ಬಿಡಲ್ಲ ಅಂತ ಹೇಳಿ ನನ್ನ ಜೊತೆ ನನ್ನ ಸಹೋದರ ಹೇಳ್ಕೊಂಡಿದ್ರು ಅನ್ನೋದು ಬಾಬು ಸಿ ಜೋಸೆಫ್ ಅವರು ಹೇಳಿದಂಥ ಮಾತು. ಜೊತೆಗೆ ನೇರವಾಗಿ ಅವರು ಆರೋಪವನ್ನ ಮಾಡಿದ್ದಾರೆ. ಕೇರಳದ IT ಅಧಿಕಾರಿಗಳು ಅಡಿಷನಲ್ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿರುವಂತಹ ಕೃಷ್ಣ ಪ್ರಸಾದ್ ಏನಿದ್ದಾರೆ ಅವರನ್ನ ನೀವು ಪ್ರಶ್ನೆ ಮಾಡಬೇಕು. ಯಾಕಂದ್ರೆ ಕೇರಳದ ಟೀಮ್ ಕಳೆದ ಡಿಸೆಂಬರ್ 3ನೇ ತಾರೀಕು ಕೂಡ ಬಂದು ರೇಡ್ ಮಾಡಿತ್ತು. ಡಿಸೆಂಬರ್ 3ರಿಂದ 5ನೇ ತಾರೀಕು ತನಕ ಕಾನ್ಫಿಡೆಂಟ್ ಗ್ರೂಪ್ ನಲ್ಲಿ ಇವರು IT ರೇಡ್ ಮಾಡಿದ್ದಾರೆ. ಆಗ CJ ರಾಯ್ ಅವರು ಅಲ್ಲಿರ್ಲಿಲ್ಲ, ಅವರು ಬೇರೆ ದೇಶದಲ್ಲಿದ್ರು. ಅದಾದ ನಂತರ IT ಅಧಿಕಾರಿಗಳೇ ಡೇಟ್ ಫಿಕ್ಸ್ ಮಾಡಿ ನಾವು ಬಂದು ವಿಚಾರಣೆ ಮಾಡ್ತೀವಿ ಅಂತ ಹೇಳಿದ್ರು. ಬಂದವರು ಏನ್ ಪ್ರಶ್ನೆ ಕೇಳಿದ್ದಾರೆ, ಆ 2-3 ಗಂಟೆಗಳ ಕಾಲ ಏನ್ ಒತ್ತಡವನ್ನ ಹಾಕಿದ್ರು, ಅವರಿಂದಾಗಿನೇ ಪ್ರಾಣವನ್ನ ಕಳ್ಕೊಂಡಿರೋದು CJ ರಾಯ್ ಅನ್ನುವಂಥ ನೇರ ಆರೋಪ ಅವರ ಸಹೋದರ ಬಾಬು ಸಿ ಜೋಸೆಫ್ ಅವರದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.